ವೀಕ್ಷಕರೇ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಆದರೆ ಮುಸ್ಲಿಮರು ಸೋಲಲ್ಲ. ಕಾಂಗ್ರೆಸ್ ಗೆದ್ದರೆ ಜಮೀರ್ ಅಹಮದ್ ಖಾನ್ ಮೂಲಕ ಮುಸ್ಲಿಮರ ಕಾಲು ಹಿಡಿದು ಗೆದ್ದಂತೆ, ಸೋತರೆ ಮುಸ್ಲಿಮರ ಆಕ್ರೋಶ ಬೆಲೆ ಪಡೆದಂತೆ. ಇದನ್ನು ತಿಳಿಸುವುದೇ ಇವತ್ತಿನ ದಿ ಹಂಟ್ ವಿಶೇಷ. ನಾನು R.A. ಲೋಹಾನಿ ಮಳಗಿ, ನಿಮ್ಮೆದುರು. ದಾವಣಗೆರೆಯಲ್ಲಿ ಸಮರ್ಥ್ ಗೆಲ್ಲಲಿದ್ದಾನೆ ಎನ್ನುವುದಕ್ಕೆ ಸಮರ್ಥನೆಗಳೇನೂ ಬೇಡ. ಒಂದು ಕಾರಣ ಬಿಜೆಪಿ ನಿಲ್ಲಿಸಿರುವ ಡಮ್ಮಿ ಅಭ್ಯರ್ಥಿ, ಇನ್ನೊಂದು ಕಾರಣ ಮುಸ್ಲಿಮರಿಗೆ ಪರ್ಯಾಯ ಇಲ್ಲದಿರುವುದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಎನ್ನುವುದಕ್ಕೆ ಇರುವ ಸಮರ್ಥ ಈ ಲೆಕ್ಕಾಚಾರಗಳು. ದಾವಣಗೆರೆಯಲ್ಲಿ 84,776 ನಿಖರ ಮುಸ್ಲಿಂ ಮತಗಳಿವೆ. ಇದು ಎಲ್ಲೋ ಅಂದಾಜಿಸಿ ಹೇಳ್ತಾ ಇರೋದಲ್ಲ. ದಾವಣಗೆರೆಯ ಹಿರಿಯ ವಕೀಲ ಅನೀಶ್ ಪಾಷಾರವರು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ತರಿಸಿ ತಾವು ಹಾಗೂ ತಮ್ಮ ಕಚೇರಿಯ ಸಿಬ್ಬಂದಿ ವರ್ಗದೊಂದಿಗೆ 3 ದಿನ ಕುಳಿತು ಮಾಡಿದ ಲೆಕ್ಕಾಚಾರ ಇದು. ಕ್ರೈಸ್ತ ಮತದಾರರನ್ನಾದರೂ ಮತದಾರರ ಪಟ್ಟಿಯಲ್ಲಿ ಹೆಸರಿನೊಂದಿಗೆ ಹುಡುಕುವುದು ಕಷ್ಟವಾದಿತ್ತು. ಆದರೆ ಮುಸ್ಲಿಂ ಮತದಾರರನ್ನು ಹೆಸರಿನೊಂದಿಗೆ ಹುಡುಕುವುದು ಯಾವುದೇ ವಿಶೇಷ ಶಕ್ತಿಯ ಅವಶ್ಯಕತೆ ಬರುವುದಿಲ್ಲ. ಇಲ್ಲಿ ಈ ವಿಷಯ ಬಳಸುತ್ತಿರುವುದರ ತಾತ್ಪರ್ಯ ಇಷ್ಟೇ. ಕೆಲವರು ಮುಸ್ಲಿಂ ಮತದಾರರು 95,000 ಮೇಲೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅದನ್ನು 70,000ಕ್ಕೆ ಇಳಿಸುವವರು ಇದ್ದಾರೆ. ನಿಖತೆ ಇರುವುದು ಅನೀಶ್ ಪಾಷಾರವರು ಮಾಡಿದ ಲೆಕ್ಕಾಚಾರದಲ್ಲಿ ಮಾತ್ರ. ನಾನು ಆರಂಭದಲ್ಲಿ ಹೇಳಿದೆ, ದಾವಣಗೆರೆಯಲ್ಲಿ ಸಮರ್ಥ್ ಗೆಲ್ಲುತ್ತಾರೆ, ಆದರೆ ಇದು ಕಾಂಗ್ರೆಸ್ ಪಾಲಿನ ಸೋಲು ಎನ್ನುವುದು ಖಂಡಿತ ಹೌದು. ಮುಸ್ಲಿಮರಿಗೆ ಕಾಂಗ್ರೆಸ್ ಹೊರತಾದ ಪರ್ಯಾಯ ಆಯ್ಕೆಯೇ ಇಲ್ಲ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಮುಸ್ಲಿಮರನ್ನ ಎಷ್ಟೊಂದು ಹೀನಾಯವಾಗಿ ನಿರ್ವಹಿಸುತ್ತದೆ ಎನ್ನುವುದಕ್ಕೆ ದಾವಣಗೆರೆಯ ಪ್ರಕರಣ ಒಂದು ಸಾಕ್ಷಿಯಾಗಿದೆ. ಚುನಾವಣೆ ಘೋಷಣೆಯಾಗುವ ಮೊದಲಿನಿಂದಲೇ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಎಂಬ ಧ್ವನಿ ಆರಂಭವಾಗಿತ್ತು. ಇಲ್ಲ, ಈ ಧ್ವನಿಯನ್ನ ಕಾಂಗ್ರೆಸ್ಸಿಗರ್ಯಾರು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಚುನಾವಣೆ ಘೋಷಣೆಯಾಯಿತು, ಅದರ ಹಿಂದೆಯೇ ನಮಗೆ ಸ್ಪರ್ಧಿಸಲು ಅವಕಾಶ ಕೊಡಿ ಎಂಬ ಒತ್ತಡವೂ ಹೆಚ್ಚಾಯಿತು. ಇಲ್ಲ, ಆಗಲೂ ಮುಸ್ಲಿಮರನ್ನ ಕರೆದು ಮಾತನಾಡಿಸಬೇಕು, ಅವರ ಮನವೊಲಿಸಬೇಕು ಎಂದು ಕಾಂಗ್ರೆಸ್ಸಿಗರಿಗೆ ಅನಿಸಲೇ ಇಲ್ಲ. ಮುಸ್ಲಿಂ ಶಾಸಕರ ಹೊರತಾಗಿ ಬೇರಾವುದೇ ಮುಸ್ಲಿಂ ನಾಯಕ ಈ ವಿಷಯದ ಚರ್ಚೆಗೆ ಅರ್ಹ ಎಂದು ಕಾಂಗ್ರೆಸ್ಸಿನ ದೆಹಲಿ ನಾಯಕರಿಗೂ ಅನ್ನಿಸಲಿಲ್ಲ. ಕಾಂಗ್ರೆಸ್ಸಿನ ರಾಜ್ಯ ನಾಯಕರು ಅದನ್ನು ಪರಿಗಣಿಸಲಿಲ್ಲ. ಜಮೀರ್ ಅಹಮದ್ ಖಾನ್ ಎಷ್ಟು ಗಂಭೀರವಾಗಿದ್ದರೋ ಗೊತ್ತಿಲ್ಲ, ಆದರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಎಂದು ಪಟ್ಟು ಹಿಡಿದಷ್ಟೇ ಬಂತು. ಪರಿಣಾಮ ಶೂನ್ಯ. ಅದರ ಜೊತೆ ಒಂದಿಷ್ಟು ಅವಮಾನ ಸಿಕ್ಕಿದ್ದೇ ಬಂತು. ಕಾಂಗ್ರೆಸ್ಸಿಗರ ಈ ನಿರ್ಲಕ್ಷ್ಯ ಯಾವ ಪ್ರಮಾಣದ ಆಕ್ರೋಶಕ್ಕೆ ಕಾರಣವಾಯಿತು ಅಂದರೆ, ನಮ್ಮ ನಾಯಕರು ಅಂತ ಕಾಂಗ್ರೆಸ್ ನಾಯಕರಿಗೆ ಮುಸ್ಲಿಂ ನಾಯಕರು ಡೊಗ್ಗು ಸಲಾಮು ಹೊಡೆಯುತ್ತಿದ್ದರು. ಅವರೆಲ್ಲರೂ ಕೂಡ ನಾಮಪತ್ರ ಸಲ್ಲಿಸುವ ಹಂತಕ್ಕೆ ಬೆಳೆದು ನಿಂತಿದ್ದರು. 10, 20, 30 ಹೀಗೆ ನಾಮಪತ್ರ ಸಲ್ಲಿಸುವ ಪ್ರಮಾಣ ಏರುತ್ತಲೇ ಹೋಯಿತು. ಆಗಲಾದರೂ ಕಾಂಗ್ರೆಸ್ಸಿಗರು ಮುಸ್ಲಿಮರನ್ನ ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂತ ನಿರೀಕ್ಷೆ ಇತ್ತು. ಇಲ್ಲ, ಅದು ಕೂಡ ಹುಸಿಯಾಯಿತು. ನಾಮಪತ್ರ ಹಿಂಪಡೆಯುವ ದಿನ ಮಾತ್ರವಲ್ಲ, ಗಂಟೆಗಳು ಸಮೀಪಿಸ್ತಾ ಇದ್ರೂ ಕೂಡ ಇವರೇನು ನಮ್ಮ ಅಡಿಯಾಳುಗಳು ಎಂಬ ನಿರ್ಲಕ್ಷ್ಯವೇ ಮುಂದುವರೆದಿತ್ತು. ಮುಸ್ಲಿಂ ಸಮುದಾಯ ಅಂದರೆ ಸಾದಿಕ್ ಪೈಲ್ವಾನ್ ಒಬ್ಬನೇ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಅದ್ಯಾವ ಆಮಿಷಕ್ಕೋ ಅಥವಾ ಅದ್ಯಾವ ರೀತಿಯ ಬೆದರಿಕೆಗೋ ಸಾದಿಕ್ ಪೈಲ್ವಾನ್ ಪಲ್ಟಿ ಹೊಡೆದೇ ಬಿಟ್ರು. ಸಾದಿಕ್ ಪೈಲ್ವಾನ್ ಕಣದಲ್ಲಿ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಅವರು ಪಲ್ಟಿ ಹೊಡೆದ ಬಳಿಕವೇ ಮುಸ್ಲಿಮರ ಆಕ್ರೋಶ ಇಮ್ಮಡಿ ನಾಲ್ಮಡಿ ಹೆಚ್ಚಾಯಿತು. ಹಾಗೂ ದಾವಣಗೆರೆಗೆ ಸೀಮಿತವಾಗಿ ಉಳಿಯಲಿಲ್ಲ ಈ ಆಕ್ರೋಶ. ರಾಜ್ಯ ದೇಶದ ಗಡಿಯನ್ನು ಮೀರಿ ವಿದೇಶಗಳಿಂದಲೂ ವಿಶ್ಲೇಷಣೆಗಳು ಬರಲಿಕ್ಕೆ ಆರಂಭವಾದವು. ಸಾಮಾಜಿಕ ಜಾಲತಾಣದಲ್ಲಿ ಯಾವ ಪ್ರಮಾಣದ ಅಬ್ಬರ ಉಂಟಾಯಿತು ಅಂದರೆ, ದಾವಣಗೆರೆಯಲ್ಲಿ ಸಮರ್ಥ್ ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವಂತಹ ಮತ್ತು ಇದು ಬಿಜೆಪಿ ಗೆಲ್ಲಲು ಎಲ್ಲಿ ಅವಕಾಶ ಮಾಡಿಕೊಡುತ್ತದೋ ಎಂಬ ಆತಂಕವನ್ನು ದಾವಣಗೆರೆಯ ಹೊರಗಿನ ಮುಸ್ಲಿಮರು ವ್ಯಕ್ತಪಡಿಸತೊಡಗಿದರು. ಆದರೆ ದಾವಣಗೆರೆಯ ಪರಿಸ್ಥಿತಿ ಆಗಲೂ ಈಗಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುತ್ತಿರುವುದಕ್ಕಿಂತ ಭಿನ್ನವಾಗಿಯೇ ಇದೆ. ಅದು ವಾಸ್ತವ ನೆಲೆಯಲ್ಲಿಯೇ ನಡೆಯುತ್ತಿದೆ. ಆದ್ದರಿಂದಲೇ ಹೇಳಿದ್ದು, ಇಲ್ಲಿ ಸಮರ್ಥ್ ಗೆಲ್ಲದಿರುವ ಅನುಮಾನವೇ ಇಲ್ಲ. ಆದರೆ ಮುಸ್ಲಿಮರು ಹಾಕುವ ಮತಕ್ಕೆ ಶಕ್ತಿ ಮತ್ತು ಬೆಲೆ ಇದೆ ಎಂಬುದಕ್ಕೆ ಈಗಲೂ ಕಾಂಗ್ರೆಸ್ಸಿಗರು ಉತ್ತರ ಕೊಡ್ತಾ ಇಲ್ಲ. ಮುಸ್ಲಿಮರನ್ನ ಅಪ್ಪಿಕೊಳ್ಳುವ, ಮುಸ್ಲಿಮರೊಂದಿಗೆ ಸಭೆ ನಡೆಸಿದ್ದೇನೆ ಎಂದು ಹೇಳುವ ಫೋಟೋ, ವಿಡಿಯೋ, ರೀಲ್ಸ್ಗಳಿಗೆ DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಸೀಮಿತರಾಗ್ತಾ ಇದ್ದಾರೆ. ಮೊನ್ನೆ ಜಮೀರ್ ಅಹಮದ್ ಖಾನ್ ದಾವಣಗೆರೆಯಲ್ಲಿ ನಡೆಸಿದ ಮಾಧ್ಯಮ ಗೋಷ್ಠಿ ಕೂಡ ಇಂತಹದ್ದೇ ಒಂದು ನೆಪ ಅಷ್ಟೇ. ಮುಸ್ಲಿಮರ ಆಕ್ರೋಶಕ್ಕೆ ಸಿಕ್ಕ ಉತ್ತರ ಅಲ್ಲ. ರಾಜ್ಯದಲ್ಲಿ ಮುಸ್ಲಿಂ ಮತದಾರರಿಗೆ ಸಮ ಪ್ರಮಾಣದಲ್ಲಿ ಇರುವವರು ಲಿಂಗಾಯತರು ಮತ್ತು ಒಕ್ಕಲಿಗರು. ಲಿಂಗಾಯತರಲ್ಲಿ ಬಹುಪಾಲು ಬಿಜೆಪಿ ಬೆಂಬಲಿಗರು. ಒಕ್ಕಲಿಗರಲ್ಲಿ ಒಂದಿಷ್ಟು ಮಂದಿ JDSಗೆ, ಮತ್ತೊಂದಿಷ್ಟು ಮಂದಿ ಬಿಜೆಪಿಗೆ ಹಂಚಿ ಹೋದವರಿದ್ದಾರೆ. ಆದರೆ ಹಂಚಿಕೊಳ್ಳದ ಅವಕಾಶವೇ ಇಲ್ಲದಂತೆ ಕಾಂಗ್ರೆಸ್ಸಿಗೆ ಜೊತೆ ಬೀಳುವ ಅನಿವಾರ್ಯತೆಯಲ್ಲಿರುವವರು ಮುಸ್ಲಿಮರು ಮಾತ್ರ. ಸತ್ಯ ಹೇಳಬೇಕಂದ್ರೆ ಕ್ರೈಸ್ತರಲ್ಲೂ ಕೂಡ ಬಿಜೆಪಿಯೊಂದಿಗೆ ಹಂಚಿಕೊಂಡವರಿದ್ದಾರೆ.
ಆ ಪ್ರಮಾಣ ಮುಸ್ಲಿಮರಲ್ಲಿ ಇಲ್ಲ ಎನ್ನುವಷ್ಟು ಕಡಿಮೆ. ಹಾಗಿರುವಾಗ ಕಾಂಗ್ರೆಸ್ಸಿಗರು ಮುಸ್ಲಿಮರನ್ನ ನಿರ್ಲಕ್ಷಿಸುತ್ತಾ ಸಾಗಿದರೆ, ಅವಕಾಶ ವಂಚಿತರನ್ನಾಗಿಸುತ್ತಾ ಹೋದರೆ ಅವರ ಸಾಮಾಜಿಕ ನ್ಯಾಯದ ಮಾತುಗಳಿಗೆ ಬೆಲೆ ಇದೆಯೇ? ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ. ಗೆದ್ದರೆ ಮತ್ತೊಮ್ಮೆ ಜಮೀರ್ ಅಹ್ಮದ್ ಖಾನ್ ಮೂಲಕ ಮುಸ್ಲಿಮರ ಕಾಲು ಹಿಡಿದು ಗೆದ್ದಂತೆ. ಒಂದು ವೇಳೆ ಸೋತರೆ ಮುಸ್ಲಿಮರ ಆಕ್ರೋಶ ಬೆಲೆ ಪಡೆದಂತೆ. ದಾವಣಗೆರೆಯಲ್ಲಿ ಈಗ ನಡೆಯುತ್ತಿರುವುದು ಮುಸ್ಲಿಮರಲ್ಲಿ ಆಗುತ್ತಿರುವ ಜಾಗೃತಿಯ ಸಂಕೇತ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.